ಹಾಯ್ ಹಲೋ ನಮಸ್ತೆ. ಇದು ಸ್ಯಾಟರ್ಡೇ ಬ್ಲಾಗ್ ಆಗಿತ್ತು. ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಐ ಆಮ್ ಸಾರಿ ಫಾರ್ ದ್ಯಾಟ್. ನನಗೆ ಇದು ತುಂಬಾ ಇಷ್ಟ ಆಗಿರೋ ದಿನ, ಯಾಕೆಂದರೆ ನಾನು ಮಂತ್ರಾಲಯ ಬಂದಿದ್ದೀನಿ. ಆಲ್ರೆಡಿ ನಾನು ಫ್ರೈಡೇ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಅದಾದಮೇಲೆ ನಾನು ಯಾವ ಸ್ಯಾರಿ ಉಟ್ಕೊಬೇಕು ಅಂತೇಳ್ಬಿಟ್ಟು ತುಂಬ ಥಿಂಕ್ ಮಾಡ್ತಾಯಿದ್ದಾಗ ಇದು ನನಗೆ ತುಂಬ ಇಷ್ಟ ಆಗಿರೋ ಸ್ಯಾರಿ ಆಯಿತಾ. ನನಗೆ ತುಂಬ ಇಷ್ಟ ಇದು. ಇದನ್ನ ನಾನು ವೇರ್ ಮಾಡಿ ನನ್ನ ಹಸ್ಬೆಂಡು ರಾಯಚೂರಿಗೆ ಹೋಗಿದ್ದರು. ರಾಯಚೂರಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ. ಅವ್ರು ಬರೋಷ್ಟರಲ್ಲಿ ರೆಡಿ ಆಗಿಬಿಡೋಣ ಅಂತೇಳ್ಬಿಟ್ಟು ಅವ್ರು ಹೇಳಿದ್ರು 1 ಅವರ್ ಇದೆ ಬರಲಿಕ್ಕೆ, ನೀನು ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡು ಅಂತ. ಹಾಗೆ ನಾನು ಸ್ಯಾರಿ ಎಲ್ಲ ಉಟ್ಕೊಳ್ಳೋದು ತುಂಬಾ ಲೇಟು, ಬಿಕಾಸ್ ನಾನು ಅಷ್ಟೇನು ಪ್ರಾಕ್ಟೀಸ್ ಇಲ್ಲ ಸ್ಯಾರಿ ಉಟ್ಕೊಳ್ಳೋಕ್ಕೆ. ಸ್ಟಿಲ್ ನಾನು ವೇರ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು. ನಂಗೆ ತುಂಬ ಇಷ್ಟ ಆಯಿತು. ಪರ್ಸ್ನಲಾಗಿ ಹುಡುಗಿರಿಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ ಅಂತ ಗೊತ್ತು. ನಾನು ಇದನ್ನೇ ಬ್ಲಾಗ್ ಮಾಡೋಣ, ಒಂದು ಫುಲ್ ಸ್ಕಿನ್ ಕೇರ್ದು ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಅವತ್ತು ಮಾಡಿದ್ದೀನಿ, ಆ್ಯಕ್ಚುಲಿ ಅಪ್ಲೋಡ್ ಮಾಡಬೇಕು ಅಷ್ಟೇ. ಇದು ಡಾಟ್ ಆ್ಯಂಡ್ ಕೀದು ಎಲ್ಲರೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಸನ್ಸ್ಕ್ರೀನ್ ತೊಗೊಂಡೆ. ಆ್ಯಕ್ಚುಲಿ ಚೆನ್ನಾಗಿದೆ, ಓಕೆ ಅಷ್ಟೇನು ಬೆಟರ್ ಅಂತೇನಿಲ್ಲ. ನಾನು ಕಂಪೇರ್ ಟು ಶುಗರ್ ಪ್ರಾಡಕ್ಟು ಡಾಟ್ ಆ್ಯಂಡ್ ಕೀ ಅಷ್ಟೇನು ನನಗೆ ಇಷ್ಟ ಆಗಿಲ್ಲ. ನಾನು ಶುಗರ್ ಪ್ರಾಡಕ್ಟ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಡಾಟ್ ಆ್ಯಂಡ್ ಕೀ ನನಗೆ ಸೂಟ್ ಆಗ್ತಿಲ್ವೋ ಇಲ್ಲ ಚೆಂದ ಇಲ್ವೋ ಅಂತ ಗೊತ್ತಿಲ್ಲ ನನಗೆ, ಆದರೂ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಹೊರಟಿದ್ದೆ. ನಾವು ಊಟ ಮಾಡಲಿಕ್ಕೆ 3 o'clock ಆಗಿತ್ತು ಮಧ್ಯಾಹ್ನ. ಊಟ ಮಾಡಿಬಿಡೋಣ ಅಂತೇಳ್ಬಿಟ್ಟು ಊಟ ಮಾಡಲಿಕ್ಕೆ ಹೋದ. ಆವಾಗ ಒಂದು ಸ್ವಲ್ಪ ನಾನು ವಿಡಿಯೋಸ್ ತೊಗೊಂಡೆ. ಅದಾದಮೇಲೆ ಅವರು ರೆಡಿಯಾಗಿ ಬಂದು ನಾವಿಬ್ಬರು ಚಿಕ್ಕ ಇನ್ಸ್ಟಾಗ್ರಾಮಲ್ಲಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಅದು ತೊಗೊಂಡಿದ್ದೀನಿ. ಪುನಃ ಹೋಗಿದ್ದಾಯಿತು. ಇಲ್ಲಿ ಪಾರ್ಕಿಂಗ್ ಚಾರ್ಜ್ 50 rupees ಅಂತ ಹೇಳಿದ್ರು. 50 rupees ಕೊಟ್ಬಿಟ್ಟು ಪಾರ್ಕಿಂಗ್ ಚಾರ್ಜ್ ನಿಲ್ಲಿಸ್ಲಿಕ್ಕೆ ಹೋದರೆ ಇಲ್ಲಿನೂ ಜಾಗ ಕೊಡ್ತಿರ್ಲಿಲ್ಲ. ಓಕೆ ಫೈನ್ ಅಂತೇಳ್ಬಿಟ್ಟು ಫುಲ್ ಡೆಡ್ ಎಂಡ್ ಹೋಗ್ಬಿಟ್ಟು ಅಲ್ಲಿ ಲೆಫ್ಟಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದ್ದೆ. ಇದು ಫಸ್ಟ್ ದೇವರು ಎಂಟ್ರೆನ್ಸಲ್ಲೇ ಇರುತ್ತೆ. ಇದಕ್ಕೆ ಫಸ್ಟ್ ಕೈ ಮುಗಿದ್ಬಿಟ್ಟು ಆಮೇಲೆ ನಾವು ಮುಂದೆ ಹೊರಟ. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಸೇವಾ ಚೀಟಿ ತೊಗೊತಾರೆ, ಅದು ಸ್ಪೆಷಲ್ ಎಂಟ್ರಿ ಅಂತ. ಆದರೆ ತುಂಬ ರಶ್ ಇಲ್ಲದ್ರಿಂದ ನಾನು ಕೇಳಿದೆ, ಏನಕ್ಕೆ ರಶ್ ಏನಿಲ್ಲ ಅಲ್ಲ, ಹಂಗೆ ಹೋಗ್ಬೋದಲ್ಲ, ಏನಕ್ಕೆ ಸೇವಾ ಚೀಟಿ ತೊಗೊಂಡ್ರಿ ಅಂತ. ಆವಾಗ ಅವರು ಹೇಳಿದ್ದು, ಇಲ್ಲ ಆ್ಯಕ್ಚುಲಿ ನಾನು ಬಂದಾಗೆಲ್ಲ ಸೇವಾ ಚೀಟಿ ತೊಗೊತೀನಿ, ಇದು ಸೇವೆಗೆ ಹೋಗುತ್ತೆ, ಸ್ಪೆಷಲ್ ಎಂಟ್ರಿ ಅಂತ ಅವ್ರು ಕೊಡ್ತಾರೆ ಅಷ್ಟೇ, ಇದೆಲ್ಲ ಸೇವೆಗೆ ಹೋಗೋದು ಅಮೌಂಟು. ನಾನು ಬಂದಾಗೆಲ್ಲ ಇದರಲ್ಲೇ ಹೋಗೋದು. ನಾನು 1000 rupees ಆ್ಯಕ್ಚುಲಿ ನಾನು ರಾಘವೇಂದ್ರನಿಗೆ ಕೊಡ್ತೀನಿ ಅಂತ. ಅದಾದಮೇಲೆ ಹೋಗಿದ್ದಾಯಿತು. ಬೇಗನೆ ನಮಗೆ ದರ್ಶನ ಸಿಕ್ತು. ಬಿಕಾಸ್ ಸ್ಪೆಷಲ್ ಎಂಟ್ರಲ್ಲಂತೂ ಜನನೇ ಇರಲಿಲ್ಲ. ತುಂಬಾ ಚೆನ್ನಾಗಿ ನಮಗೆ ದರ್ಶನ ಆಯಿತು. ನಂಗೆ ತುಂಬ ಖುಷಿ ಆಯಿತು. ಯಾಕೆಂತೇಳಿದ್ರೆ ರಾಘವೇಂದ್ರ ಕರೆದಾಗ ಹೋಗ್ಬಿಡ್ಬೇಕಂತೆ. ಇದು ಅನ್ಪ್ಲ್ಯಾನ್ಡ್ ಆಗಿರೋದ್ರಿಂದ ಅವ್ರು ಕರೆದಿದ್ದ ತಕ್ಷಣ ನಾನು ಹೋಗ್ಬಿಟ್ಟೆ. ನಾನೇ ಹೇಳಿದ್ದು ನಾನು ಬರ್ತೀನಿ ಅಂತ. ಅವರು ಓಕೆ ಬಂದುಬಿಡು ಅಂತ ಹೇಳಿದ್ರು. ಅದಾದಮೇಲೆ ಹೋಗಿದ್ದಾಯಿತು. ನಾವು 3 rounds ಬಂದುಬಿಟ್ಟು ಪ್ರದಕ್ಷಿಣೆ ಹಾಕಿದ್ದಾಯ್ತಾಯ್ತಾ. ಅದಾದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಫೋಟೋಸು ವೀಡಿಯೋಸ್ ಎಲ್ಲ ತಗೊಂಡಿದ್ದಾಯಿತು. ಆಮೇಲೆ ಬಂದುಬಿಟ್ಟು ನಮಗೆ ಪ್ರಸಾದ ಬೇಕಿತ್ತು. ಪ್ರಸಾದ ಬಂದುಬಿಟ್ಟು ಅವರು ಆಫೀಸಿಗೆ ತೊಗೊಂಡೋಗ್ತಾರೆ. ನಾನು ನ್ಯೂ ಆಫೀಸ್ ಆಗಿರೋದ್ರಿಂದ ನನಗೆ ಯಾರೂ ಪರಿಚಯ ಇರಲ್ಲ, ನನಗೆ ಬೇಡ ಅಂತ ಹೇಳಿದೆ. ಆದರೂ ಓಕೆ 3 members ನಿಂತ್ಕೊಂಡ್ರೆ ಒಬ್ಬರಿಗೆ ಬಂದುಬಿಟ್ಟು 2 ಪ್ರಸಾದ ಕೊಡೋದು, ಅದು 60 rupees ಇಸ್ಕೊತಾರೆ. ಅದಕ್ಕೆ ನಾನು ಓಕೆ ಫೈನ್ ನಾನು ನಿಂತ್ಕೊತೀನಿ, ಟೋಟಲ್ 3 members ಇರೋದ್ರಿಂದ 6 pack ಸಿಗುತ್ತೆ ಅಂತೇಳ್ಬಿಟ್ಟು ನಾನು ನಿಂತ್ಕೊಂಡಿದ್ದೆ. ಆದರೆ ಈ ಸ್ಪೆಷಲ್ ಎಂಟ್ರಿಗೆ ಮತ್ತು ನಾರ್ಮಲ್ ಇದಕ್ಕೆ ದರ್ಶನಕ್ಕೆ ಅಷ್ಟು ಕ್ಯೂ ಇರಲ್ಲ, ಆದರೆ ಪ್ರಸಾದಕ್ಕೆ ಮಾತ್ರ ತುಂಬ ಕ್ಯೂ ಇತ್ತಾಯ್ತಾ. ನನಗೆ ತುಂಬ ಆಶ್ಚರ್ಯ ಆಯಿತು. ಬಿಕಾಸ್ ಅಲ್ಲೇನು ಕ್ಯೂ ಇರಲಿಲ್ಲ, ಇಲ್ಲಿ ನೋಡಿ ಎಷ್ಟು ಕ್ಯೂ ಅಂತ. ಅದಾದಮೇಲೆ ಪ್ರಸಾದನೂ ಇಸ್ಕೊಂಡಾಯಿತು. ತುಂಬ ವೀಡಿಯೋಸ್ ತೊಗೊಂಡೆ ನಾನು. ನಂಗೆ ತುಂಬ ಗ್ಲಾಸಲ್ಲೆಲ್ಲ ಇಟ್ಟಿರೋದು, ಅದು ಹಳೆ ಪ್ರಾಡಕ್ಟ್ ಅಂದರೆ ನಂಗೆ ತುಂಬ ಇಷ್ಟ. ಪ್ರಸಾದ ಇಸ್ಕೊಂಡಾಯಿತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್